ಕಲ್ಲಂಗಡಿ ಹಣ್ಣನ್ನ ತಿಂದು ಅದ್ರ ತಿರುಳು ಹಿಂಭಾಗದಲ್ಲಿರೋಂಥ ತಿರುಳನ್ನ ಎಸ್ದ್ಬಿಡ್ತೀವಿ. ಅದರಿಂದನೂ ಸಹ ಸೂಪರಾಗಿರೋ ದೋಸೆ ಮಾಡ್ಬೋದು, ನೀರು ದೋಸೆ. ನೋಡಿ ಇಲ್ಲಿ ನಾನು 1 ಪಾವ್ ಅಕ್ಕಿನ ತೊಳೆದು ರೆಡಿ ಮಾಡಿ ರಾತ್ರಿ ನೆನೆ ಹಾಕಿದ್ದೀನಿ. ಬೆಳಿಗ್ಗೆ ಈ ರೀತಿ ಕಲ್ಲಂಗಡಿ ಹಿಂಭಾಗದಲ್ಲಿರುವಂತಹ ತಿರುಳು, ಫುಲ್ ಗ್ರೀನ್ ಕಲರ್ ಸಿಪ್ಪೆ ಅಲ್ಲ, ಸಿಪ್ಪೆ ಮತ್ತು ಹಣ್ಣಿನ ಮಧ್ಯದಲ್ಲಿರುವಂತಹ ತಿರುಳು, ಇದನ್ನು ತಗೊಂಡಿದ್ದೀನಿ. 1 ಹಿಡಿಯಷ್ಟಿದೆ ಅಷ್ಟೇ. 1 ಪಾವಿಗೆ 1 ಹಿಡಿಯಷ್ಟು ಸಾಕು. ಇದನ್ನು ಬೆಳಗ್ಗೆ ಎದ್ದು ಅಕ್ಕಿನ ರುಬ್ಕೋಬೇಕು. ಈ ರುಬ್ಕೊಳ್ಳೋದಕ್ಕೆ ಮುಂಚೆ ಈ ಮಿಕ್ಸಿ ಜಾರಿಗೆ 1-2 ಹಿಡಿ ಅಕ್ಕಿ ಹಾಕಿ, ಜೊತೆಗೆ ಸಣ್ಣಕ್ಕೆ ಹೆಚ್ಚಿರೋಂತಹ ಕಲ್ಲಂಗಡಿ ಪೀಸ್ಗಳನ್ನು ಹಾಕಿ, ಅಕ್ಕಿ, ಕಲ್ಲಂಗಡಿ ಪೀಸು 1 5-6, ಜೊತೆಗೆ ಕಾಯಿ ತುರಿ ಇದು ಅಷ್ಟೇ, ಇದೊಂದು 3 ಸ್ಪೂನು, 1-2 ಒಣಮೆಣಸಿಕಾಯಿ, ಇಷ್ಟನ್ನು ರುಬ್ಬಿ ದೋಸೆಗೆ ರೆಡಿ ಮಾಡ್ಕೊಳ್ಳಿ. ಚಟ್ನಿಗೆ ಕಡಲೆ, ತೆಂಗಿನ ತುರಿ, ಒಣಮೆಣಸಿಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆ ಹಣ್ಣಿನ ರಸ ಸ್ವಲ್ಪ, ಇದಿಷ್ಟು ರುಬ್ಬಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳಿ. ಕಲ್ಲಂಗಡಿ ತಿರುಳಿನ ನೀರು ದೋಸೆಗೆ ಈ ಚಟ್ನಿ ಸೂಪರ್ ಕಾಂಬಿನೇಷನ್ನು. ಜೊತೆಗೆ ನಾನೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಕಡಲೆ ಬೀಜನೂ ಸಹ ಹುರಿದಾಕಿದ್ದೀನಿ. ನಿಮಗೇನು ಇಷ್ಟನೋ ಆ ಥರ ಚಟ್ನಿ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಸಾಸಿವೆ ಮತ್ತು ಹಿಂಗಿನ ಒಗ್ಗರಣೆ ಹಾಕಿ. ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ಇದನ್ನು ಸಹ ನೀರು ದೋಸೆ ಸ್ಟೈಲಲ್ಲಿ ಹಂಚು ಕಾದ್ಮೇಲೆ ನಿಧಾನಕ್ಕೆ ಹರಡ್ತಾ ಬನ್ನಿ. ಇದನ್ನು ಸೌಟನ್ನು ದೋಸೆ ಹಿಟ್ಟನ್ನು ಟಚ್ ಮಾಡಬಾರ್ದು. ಮೇಲೆ ಹಾಗೆ ಆಗ್ತಾ ಫುಲ್ಲು ಕವರ್ ಮಾಡ್ತಾ ಬರಬೇಕು. ಇದಕ್ಕೆ ಎಣ್ಣೆ ಏನು ಬೇಕಾಗಲ್ಲ, ಸೂಪರ್ ಟೇಸ್ಟ್ ಇರುತ್ತೆ. ಸೇಮ್ ನೀರು ದೋಸೆ ಮಾಡ್ತೀವಲ್ಲ ಅದೇ ರೀತಿ ಸುತ್ತಲೂ, ಅಂಚಿನ ಸುತ್ತಲೂ ಹರಡಿ, ನಿಮಗೆ ಬೇಕು ಅಂದರೆ ತಿರುಗಿಸಾಕ್ಬೋದು, ಇಲ್ಲ ಸಣ್ಣ ಉರಿಲಿ ರೋಸ್ಟ್ ಸಹ ಮಾಡ್ಕೋಬೋದು. ಎಣ್ಣೆ ಇಷ್ಟ ಆಗೋರು ಸ್ವಲ್ಪ ಎಣ್ಣೆ ಬೇಕಾದರೂ ಸವರ್ಕೋಬೋದು. ಈ ರೀತಿ ನಾವು ವೇಸ್ಟ್ ಮಾಡಿ ಎಸೆಯುವಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಮಧ್ಯಭಾಗದಲ್ಲಿರುವ ತಿರುಳನ್ನು ಸಹ ಉಪಯೋಗಿಸಿ ಸೂಪರಾಗಿರೋ ನೀರು ದೋಸೆ ಮಾಡ್ಕೋಬೋದು. ನೀವು ಒಮ್ಮೆ ಟ್ರೈ ಮಾಡಿ. ಇದರಲ್ಲೂ ಸಹ ಅನೇಕ ಪೋಷಕಾಂಶಗಳಿರೋದ್ರಿಂದ ಆರೋಗ್ಯ ಸಹ ಒಳ್ಳೆಯದು. ನೀವು ನೋಡ್ತಿದ್ದೀರಾ ಪ್ರೇಮ ಅಡುಗೆ ಮನೆ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದು ದಪ್ಪ ಆದರೆ ಚೆನ್ನಾಗಿರಲ್ಲ, ನೆನಪಿರಲಿ. ತೆಳು 1 ಸೌಟ್ ಬಿಟ್ಟು ಅಂಚನ್ನ ಎತ್ತಿ ಸುತ್ತ ಹರಡ್ತಾ ಬನ್ನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.